Let's discuss today about the 2 marks important questions in pharmacology 2, and these questions are solved from the previous year question paper. Okay, previous year question paper ಇಂದ ಇವು questions select ಮಾಡಿದ್ದೇನೆ. Yes, let's start. First question, these are more than enough. ಸಾಕು, ಈ ಕ್ವಶನ್ಸ್ ನೀವು ಇಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ರಿ. ನಿಮ್ಮದು 2023 ಎಕ್ಸಾಮಲ್ಲಿ ಇದು ಭಾಳ ನಿಮಗೆ ಹೆಲ್ಪ್ ಆಕತ್ತೆ ರೀ. ಇದರಲ್ಲಿ ಭಾಳ ಅಂದರೆ ನಿಮಗೆ 10 ಕ್ವಶನ್ಸಲ್ಲಿ ಮೋರ್ ದೆನ್ 5 ಕ್ವಶನ್ಸ್ ಕ್ಲಿಕ್ ಆಕ್ಕವು. ಅದಕ್ಕೆ ವಿತೌಟ್ ಸ್ಕಿಪ್ಪಿಂಗು ಈ ವಿಡಿಯೋ ನೋಡಿರಿ ಮತ್ತು ಬರ್ಕರಿ, ಇದು ಬರ್ಕಂಡು ಹೇಳ್ಕರಿ. ಎಸ್, ರೈಟ್ ದ MOA ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಆಫ್ ಕ್ಲೋಫೈಬ್ರೇಟ್. ಈಗ ಕ್ಲೋಫೈಬ್ರೇಟ್ ಅಂದರೆ ಏನು, ಅದರ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಬರೀಬೇಕಷ್ಟೇ. ಕ್ಲಿಯರ್ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ನೋಡಿರಿ. ಇಟ್ ಆ್ಯಕ್ಟ್ಸ್ ಟು ಲೋವರ್ ಎಲಿವೇಟೆಡ್ ಸಿರಮ್ ಲಿಪಿಡ್ಸ್ ಬೈ ರೆಡ್ಯೂಸಿಂಗ್ ದ ವೆರಿ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಫ್ರ್ಯಾಕ್ಷನ್ ರಿಚ್ ಇನ್ ಟ್ರೈಗ್ಲಿಸರೈಡ್ಸ್. ಆ್ಯಕ್ಚುಲಿ ಕ್ಲೋಫೈಬ್ರೇಟ್ ಏನಿದೆಯಲ್ಲ, ಇದು ಆ್ಯಂಟಿ ಹೈಪರ್ ಲಿಪಿಡೆಮಿಕ್ ಏಜೆಂಟ್. ಇಟ್ ಆ್ಯಕ್ಟ್ಸ್ ಟು, ಇದು ಏನು ಮಾಡ್ತದೆ ಅಂದರೆ ಮೇನ್ಲಿ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಫ್ರ್ಯಾಕ್ಷನ್ ಇದೆಯಲ್ಲ, ಅದು ರಿಡ್ಯೂಸ್ ಮಾಡ್ತೈತಿ. ನಿಮಗೆ ನಾನು ಹೇಳಿದ್ದೆ 10 ಮಾರ್ಕ್ಸ್ ಕ್ವಶನ್ಸ್ ಡಿಸ್ಕಸ್ ಮಾಡಬೇಕಾದ್ರೆ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ದೀಸ್ ಆರ್ ದ ಬ್ಯಾಡ್ ಕೊಲೆಸ್ಟ್ರಾಲ್, ಅಂದರೆ ಬ್ಯಾಡ್ ಲಿಪಿಡ್ಸ್ ಇವು. ಓಕೆ, ಇದು ಇದ್ದರೆ ಡೆಪಾಸಿಷನ್ ಆಕೈತಿ ಬ್ಲಡ್ ವೆಸಲ್ಸಲ್ಲಿ. ದ್ಯಾಟ್ ಲೀಡ್ಸ್ ಟು ದ ಮೇಜರ್ ಸ್ಟ್ರೋಕು, ಆಮೇಲೆ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸ್ ಇರ್ತೈತಿ. ಇದೇನು ಮಾಡ್ತೈತಿ, ರೆಡ್ಯೂಸ್ ಮಾಡ್ತದೆ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್. Yeah, then mode of action of heparin. Next question. It acts mainly by accelerating the rate of the neutralization of the certain activated coagulation factors by antithrombin. ನೋಡ್ರಿ, ಹೆಪಾರಿನ್ ಏನು, ದಿಸ್ ಈಸ್ ದ ಆ್ಯಂಟಿಕಾಗುಲೆಂಟ್. ಕಾಗುಲೇಟ್ ಆಗೋಕ್ಕೆ ಕೊಡೋಲ್ಲ. ಏನು ಮಾಡ್ತಂದ್ರೆ ಇದು ಆ್ಯಕ್ಷನ್ ಮಾಡ್ತೈತೆ ಆ್ಯಂಟಿಥ್ರಾಂಬಿನ್ ಮೇಲೆ ಡೈರೆಕ್ಟ್ ಹೋಗಿ. ದ ಆ್ಯಂಟಿಥ್ರಾಂಬಿನ್ ಇಫೆಕ್ಟ್ ಆಫ್ ಹೆಪಾರಿನ್ ಈಸ್ ವೆಲ್ ಕೋರಿಲೇಟೆಡ್ ಟು ದ ಇನಿಬಿಷನ್ ಆಫ್ ದ ಫ್ಯಾಕ್ಟರ್ 10A. ಫ್ಯಾಕ್ಟರ್ 10A ಏನಿದೆಯಲ್ಲ, ಇದು ಕೋಗುಲೇಷನ್ ಮಾಡಲಿಕ್ಕೆ ಉಪಯೋಗ, ಕ್ಲಾಟ್ ಮಾಡಲಿಕ್ಕೆ. ಫೈಬ್ರಿನ್ ಥ್ರೆಡ್ಸ್ ಫಾರ್ಮ್ ಆಗಿ ಕ್ಲಾಟ್ ಆಕೈತ್ರಿ ಇಲ್ಲಿ. ಆದರೆ ಇದೇನು ಮಾಡ್ತೈತಿ, ಯಾವುದು ಹೆಪಾರಿನ್ನು, ದಿಸ್ ವಿಲ್ ಇನ್ಹಿಬಿಟ್ ದಿಸ್ ಒನ್, ಇನ್ಹಿಬಿಷನ್ ಆಫ್ ದ ಫ್ಯಾಕ್ಟರ್ 10A. ಕ್ಲಿಯರ್? ಎಸ್. ನೆಕ್ಸ್ಟು ಅವರ್ ನೆಕ್ಸ್ಟ್ ಕ್ವಶನ್ ಈಸ್ ಥರ್ಡ್ ಕ್ವಶನ್. ನೇಮ್ ಲ್ಯೂಕೋಟ್ರೈನ್ ರಿಸೆಪ್ಟಾರ್ಸ್. ಲ್ಯೂಕೋಟ್ರೈನ್ ರಿಸೆಪ್ಟಾರ್ಸ್ ನೋಡಿರಿ, LTB4 ರಿಸೆಪ್ಟಾರ್ಸ್, ಇದರಲ್ಲಿ A BLT1 receptors, then BLT2 receptors, then cis-LT receptors ಅಲ್ಲಿ, then ಇದರಲ್ಲಿ A cis-LT1 receptors, cis-LT2 receptors. ಇದು 4 ನೀವು ಬರೀದರೆ ದಟ್ ಈಸ್ ಇನಫ್. ನೆಕ್ಸ್ಟ್ ಈಸ್ ಅ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಆಫ್ ಗ್ಲುಕೋಗಾನ್. ನಿಮಗೆ ಗೊತ್ತು ಗ್ಲುಕೋಗಾನ್ ಏನು. ಗ್ಲುಕೋಗಾನ್ ಅಂದರೆ ಗ್ಲುಕೋಗಾನ್ ದ್ಯಾಟ್ ಸಿಕ್ರೇಟೆಡ್ ಫ್ರಮ್ ದ ಬೀಟಾ ಸೆಲ್ಸ್ ಆಫ್ ದ ಐಲೆಟ್ಸ್ ಆಫ್ ಲ್ಯಾಂಗರೆನ್ಸು. ಓಕೆ, ಗ್ಲುಕೋಸ್ ಲೆವೆಲ್ ಕಡಿಮೆ ಆದರೆ ಜಾಸ್ತಿ ಮಾಡೋದು ಗ್ಲುಕೋಗಾನ್ ಸೆಲ್ಸ್. ಇಟ್ ಈಸ್ ಸಿಕ್ರೇಟೆಡ್ ಆಲ್ಫಾ ಸೆಲ್ಸ್. ನೋಡಿ, ಬೀಟಾ ಸೆಲ್ಸ್ ಅಂದರೆ ಇನ್ಸುಲಿನ್ ಸಿಕ್ರೇಟ್ ಆಕೈತಿ. ಇಟ್ ಈಸ್ ಸಿಕ್ರೇಟೆಡ್ ಬೈ ಆಲ್ಫಾ ಸೆಲ್ಸ್ ಆಫ್ ದ ಐಲೆಟ್ಸ್ ಆಫ್ ಲ್ಯಾಂಗರೆನ್ಸ್. ಇಟ್ ಹೆಲ್ಪ್ಸ್ ಟು ಇನ್ಕ್ರೀಸ್ ಬ್ಲಡ್ ಗ್ಲುಕೋಸ್ ಲೆವೆಲ್. ಹೌ ಇಟ್ ಕಾಸಸ್ ಹೈಪರ್ ಗ್ಲೈಸೀಮಿಯಾ. ಓಕೆ, ಜಾಸ್ತಿ ಗ್ಲುಕೋಸ್ ಲೆವೆಲ್ ಜಾಸ್ತಿ ಮಾಡ್ತೈತಿ ಮೇನ್ಲಿ ಬೈ ಎನ್ಹ್ಯಾನ್ಸಿಂಗ್ ಗ್ಲುಕೋಜಿನೋಲೈಸಿಸ್. ಇದೇ ಮೆಕ್ಯಾನಿಸಮ್, ಗ್ಲುಕೋಜಿನೋಲೈಸಿಸ್ ಆ್ಯಂಡ್ ಗ್ಲುಕೋನಿಯೋಜೆನೆಸಿಸ್ ಬೈ ಲಿವರ್ ಇನ್ ಅಡಿಪೋಸ್ ಟಿಶ್ಯೂ ಸ್ಟಿಮ್ಯುಲೇಟ್ಸ್ adenylyl cyclase and increase the lipolysis. Yes, this is one the mechanism of action of glucagon. Then write the therapeutic use of fibrinolactics. Okay, fibrinolactics, the process of dissolution of the clot. ಕ್ಲಾಟಿಗೆ ಡಿಸಲ್ಯೂಟ್ ಮಾಡೋದು, ಅದಕ್ಕೆ ಏನಂತೀವಿ ಲೈಸಿಸ್. ಅಂದರೆ ಏನು, ಫೈಬ್ರಿನ್ ಥ್ರೆಡ್ಸಿಗೆ ಬ್ರೇಕ್ ಮಾಡೋದು, ಅದಕ್ಕೆ ಏನಂತಾರೆ ಡಿಸಲ್ಯೂಷನ್ ಆಫ್ ದ ಕ್ಲಾಟ್. ದಟ್ ಈಸ್ ಅ ಫಿಬ್ರಿನೋಲೈಸಿಸ್ ಆರ್ ದ ಲೈಟಿಕ್ಸ್ ಯೂಸ್ಡ್ ಇನ್ ಅಕ್ಯೂಟ್ ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್. ಓಕೆ, ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನಲ್ಲಿ ಯೂಸ್ ಮಾಡ್ತೇವೆ. ದೆನ್ ಡೀಪ್ ವೇನ್ ಥ್ರೋಂಬೋಸಿಸ್. ಅಂದರೆ ಇಲ್ಲಿ ಏನಕ್ಕತ್ತಂದರೆ ಡೀಪ್ ವೇನ್ ಥ್ರೋಂಬೋಸಿಸ್ ಅಂದರೆ ಇನ್ ದ ಹೆಪ್ಯಾಟಿಕ್ ವೇನ್, ನಿಮ್ದೇನು ಲಿವರ್ ಇರ್ತದಲ್ಲ ಅಲ್ಲಿ ಹೆಪ್ಯಾಟಿಕ್ಸ್ ವೇನ್ ಇರ್ತಾವೆ, ಅದರಲ್ಲಿ ಕ್ಲಾಟ್ ಆಗಿರ್ತೈತಿ. ಆ ಕ್ಲಾಟಿಗೆ ಬರ್ಸ್ಟ್ ಮಾಡಲಿಕ್ಕೆ ವಿ ಆರ್ ಗಿವಿಂಗ್ ದಿಸ್ ಫಿಬ್ರಿನೋಲ್ಯಾಕ್ಟಿಕ್ಸ್. ಪಲ್ಮನರಿ ಎಂಬಾಲಿಸಮ್, ದೆನ್ ಸ್ಟ್ರೋಕಲ್ಲಿ ಕೊಡ್ತೇವೆ, ಇಸ್ಕೆಮಿಕ್ ಸ್ಟ್ರೋಕ್. ದೆನ್ ನೆಕ್ಸ್ಟ್ ಕ್ವಶನ್ ಈಸ್ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಆಫ್ ಆ್ಯಂಟಿ ಡೈಯೂರಿಟಿಕ್ ಹಾರ್ಮೋನ್. ನೋಡಿರಿ, ಇವು ಆ್ಯಂಟಿ ಡೈಯೂರಿಟಿಕ್ ಹಾರ್ಮೋನು ಕೆಲವೊಂದು ಏನು ಕ್ವಶನ್ಸ್ ಅದಾವಲ್ಲ 2 ಮಾರ್ಕ್ಸ್ದಲ್ಲಿ, ನಾವು ನೆಕ್ಸ್ಟ್ ವೀಡಿಯೋ ನಮ್ಮದು 5 ಮಾರ್ಕ್ಸ್ದಲ್ಲಿ ಬರ್ತೈತಿ. ಆ 5 ಮಾರ್ಕ್ಸ್ ಕ್ವಶನ್ಸ್ ನೀವು ಕ್ಲಿಯರ್ ಕಟ್ ನೋಡ್ಕೊಂಡ್ರೆ ಇದು ನೋಡೋದು ನೀವು ಟೆನ್ಷನ್ ಇರೋಲ್ಲ. ಯಾಕಂದರೆ ಭಾಳಷ್ಟು 5 ಮಾರ್ಕ್ಸ್ ಕ್ವಶನಲ್ಲಿ ಇದು ರಿಪೀಟ್ ಆಗಿರ್ತಾವೆ 2 ಮಾರ್ಕ್ಸಿನ. ಮತ್ತು ಹೊಸ ಕ್ವಶನ್ಸ್ ಬಂದ್ರೆ ಆ 5 ಮಾರ್ಕ್ಸ್ದಲ್ಲಿನೇ ಬರೋದು. ಕ್ಲಿಯರ್? ಅದಕ್ಕೆ ನೆಕ್ಸ್ಟ್ ವೀಡಿಯೋ 5 ಮಾರ್ಕ್ಸ್ ಮೇಲೆ ಇರ್ತೈತಿ. 10 ಮಾರ್ಕ್ಸ್ ಮುಗಿಸಿದ್ದೇವೆ ಆಲ್ರೆಡಿ. ಇಫ್ ಯು ಆರ್ ನ್ಯೂ ಟು ದಿಸ್ ವಿಡಿಯೋ, ನೀವು ಗೋ ಆ್ಯಂಡ್ ವಾಚ್ ದ 10 ಮಾರ್ಕ್ಸ್, ವೆರಿ ಇಂಪಾರ್ಟೆಂಟ್. ಪಾರ್ಟ್ 1 ಮಾಡಿದ್ದೀನಿ, ಪಾರ್ಟ್ 2 ಮಾಡಿದ್ದೀನಿ. ಕ್ಲಿಯರ್? ಆ 2 ಪಾರ್ಟ್ ನೋಡಿದರೆ 10 ಮಾರ್ಕ್ಸ್ ಕವರ್ ಆಗಿಬಿಡ್ತೈತೆ ನಿಮ್ಮದು. ಎಸ್, ಇಲ್ಲಿ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಆಫ್ ಆ್ಯಂಟಿ ಡಯಾಬಿಟಿಕ್ ಹಾರ್ಮೋನ್, ರಿಟೆನ್ಷನ್ ಆಫ್ ವಾಟರ್ ಒಂದು ಮೆಕ್ಯಾನಿಸಮ್. ನೆಕ್ಸ್ಟ್ ಒನ್ ಈಸ್ ವ್ಯಾಸೋಪ್ರೆಸರ್ ಆ್ಯಕ್ಷನ್. ರಿಟೆನ್ಷನ್ ಆಫ್ ವಾಟರ್ ಅಂದರೆ ಇಟ್ ಇನ್ಕ್ರೀಸ್ ದ ರೀಅಬ್ಸಾರ್ಪ್ಷನ್ ಆಫ್ ವಾಟರ್ ಫ್ರಮ್ ದ DCT, ಅಂದರೆ
ಡಿಸ್ಟಲ್ ಕನ್ವಲ್ಯೂಟೆಡ್ ಟ್ಯೂಬ್ಯೂಲ್ ಮತ್ತು ಕಲೆಕ್ಟಿಂಗ್ ಡಕ್ಟ್ ಇಂದ ಇದು ರಿಟೈನ್ ವಾಟರ್ ರಿಅಬ್ಸರ್ಪ್ಷನ್ ಇನ್ಕ್ರೀಸ್ ಮಾಡ್ತದೆ ಮತ್ತು ವ್ಯಾಸೋಪ್ರೆಷನ್ ಆ್ಯಕ್ಷನ್ ಅಂದರೆ ಬ್ಲಡ್ ವೆಸಲ್ಸಿಗೆ ಕನ್ಸ್ಟ್ರಕ್ಟ್ ಮಾಡಿ ವಾಟರ್ ರಿಟೆನ್ಷನ್ ಮಾಡ್ತದೆ, ಸ್ಟೋರ್ ಮಾಡ್ತೈತೆ ಇದು. ಕ್ಲಿಯರ್. ನೆಕ್ಸ್ಟ್ ನಿಮಗೆ ಹೇಳ್ತೇನೆ ವ್ಯಾಸೋಪ್ರೆಷನ್ ಅಂತೇಳಿ ಒಂದು ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಇದೆ, ಹೇಳ್ತೇನೆ. ದೆನ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ದ ಬಯೋಅಸ್ಸೇ. ಸಿಂಪಲ್ ಆ್ಯಂಡ್ ಫಾಸ್ಟರ್. ಅಡ್ವಾಂಟೇಜಸ್ ನೋಡಿರಿ, ಅಮೌಂಟ್ ಆಫ್ ಟೆಸ್ಟ್ ಡ್ರಗ್ ಅವೈಲೇಬಲ್ ಇಸ್ ಸ್ಮಾಲ್, ದೆನ್ ಡು ನಾಟ್ ಇನ್ವಾಲ್ವ್ ಕಾಂಪ್ಲಿಕೇಟೆಡ್ ಕ್ಯಾಲ್ಕುಲೇಷನ್, ಡಸ್ ನಾಟ್ ಡಿಪೆಂಡ್ ಆನ್ DRC. ಓಕೆ, ಇವೇನು ಇಲ್ಲ ಸಿಂಪಲ್ ಅಡ್ವಾಂಟೇಜಸ್ಸು. ಈಗ ಡಿಸ್ಅಡ್ವಾಂಟೇಜ್ ಅಕ್ಯುರೇಟ್ ಅಷ್ಟು ಇರೋದಿಲ್ಲ, ಟೈಮ್ ಕನ್ಸ್ಯೂಮಿಂಗು, ದೆನ್ ಕೆನಾಟ್ ಗೆಟ್ ಎಕ್ಸಾಕ್ಟ್ ಮ್ಯಾಚ್ ಆಫ್ ರೆಸ್ಪಾನ್ಸ್ ಸಿಗೋದಿಲ್ಲ, ದೆನ್ ಕ್ವಾಂಟಿಟೇಟಿವ್ ಡಿಫ್ರೆನ್ಸ್ ಬಿಟ್ವೀನ್ ಟೆಸ್ಟ್ ಆ್ಯಂಡ್ ಸ್ಟ್ಯಾಂಡರ್ಡ್ ಆಪ್ಟೇನ್. ಕೆಲವೊಂದು ಸಲ ಏನಕ್ಕತಿ ಡಿಫ್ರೆನ್ಸ್ ಬಂದುಬಿಡ್ತದೆ ಜಾಸ್ತಿ ಟೆಸ್ಟ್ ಮತ್ತು ಸ್ಟ್ಯಾಂಡರ್ಡಲ್ಲಿ. ಓಕೆ, ದೀಸ್ ಆಲ್ ಆರ್ ದ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್. ನೆಕ್ಸ್ಟ್ ಮೆನ್ಷನ್ ಡಿಫ್ರೆಂಟ್ ಟೈಪ್ಸ್ ಆಫ್ ಇನ್ಸುಲಿನ್ ಪ್ರಿಪರೇಷನ್. ನೋಡಿರಿ, ಕನ್ವೆನ್ಷನಲ್ ಇನ್ಸುಲಿನ್ ಪ್ರಿಪರೇಷನ್, ಹೈಲಿ ಪ್ಯೂರಿಫೈಡ್ ಇನ್ಸುಲಿನ್, ಹ್ಯೂಮನ್ ಇನ್ಸುಲಿನ್ ಅನಲಾಗ್ಸ್. ದೀಸ್ ಆರ್ ದ 4 ಇಂಪಾರ್ಟೆಂಟ್ ಪ್ರಿಪರೇಷನ್ ಆಫ್ ದ ಇನ್ಸುಲಿನ್. ಭಾಳ ಸಲ ಕೇಳಿದ್ದಾರೆ ಇನ್ಸುಲಿನ್ ಪ್ರಿಪರೇಷನು. ಓಕೆ, ಮೇನ್ಲಿ ಇನ್ಸುಲಿನ್ ಪ್ರಿಪೇರು ಇದು ರಿಕಾಂಬಿನೆಂಟ್ DNA ಟೆಕ್ನಿಕ್ ಯೂಸ್ ಮಾಡ್ತಾರೆ. ಕ್ಲಿಯರ್, ರಿಕಾಂಬಿನೆಂಟ್ DNA ಟೆಕ್ನಿಕ್. ಆ್ಯಂಡ್ ವಾಟರ್ ಅನಾಬಾಲಿಕ್ ಸ್ಟಿರಾಯ್ಡ್ಸ್. ಅನಾಬಾಲಿಕ್ ಅಂದರೆ ಏನು ರೀ? ಜೋಡಿಸೋದಕ್ಕೆ ಅನಾಬಾಲಿಕ್ ಅಂತಾರೆ. ಕೆಟಾಬಾಲಿಕ್ ಅಂದರೆ ಬ್ರೇಕ್ ಡೌನ್. ಈಗ ಅನಾಬಾಲಿಕ್ ಸ್ಟಿರಾಯ್ಡ್ಸು, ದೀಸ್ ಆರ್ ದ ಆ್ಯಂಡ್ರೋಜನ್ಸ್ ವಿತ್ ಅನಾಬಾಲಿಕ್ ಪ್ರಾಪರ್ಟೀಸ್, ಮೀನ್ಸ್ ಜೋಡಿಸೋದು. ಓಕೆ, ಪ್ರಾಪರ್ಟೀಸ್ ಆ್ಯಂಡ್ ಆರ್ ರೇರ್ಲಿ ಪ್ರಿಸ್ಕ್ರೈಬ್ಡ್, ರೇರಾಗಿ ಪ್ರಿಸ್ಕ್ರೈಬ್ ಮಾಡ್ತಾರೆ, ಬಟ್ ಆರ್ ಕಾಮನ್ಲಿ ಅಬ್ಯೂಸ್ಡ್ ಬೈ ಅಥ್ಲೇಟ್ಸ್ ಇನ್ ಆನ್ ಅಟೆಂಪ್ಟ್ ಟು ಎನ್ಹ್ಯಾನ್ಸ್ ದ ಪರ್ಫಾರ್ಮೆನ್ಸ್. ಇದು ಮನುಷ್ಯನ ಪರ್ಫಾರ್ಮೆನ್ಸ್ ಜಾಸ್ತಿ ಮಾಡ್ತೈತಿ. ಅಥ್ಲೇಟ್ಸ್ ಇವು ಮಿಸ್ಯೂಸ್ ಮಾಡ್ತಾರೆ ಇದು ತಗೊಂಡು. ದೇ ಆರ್ ಡೆವಲಪ್ ಇನ್ ರಿಪ್ಲೇಸ್ ಆಫ್ ದ ಆ್ಯಂಡ್ರೋಜನ್ಸ್ ರಿಪ್ಲೇಸಲ್ಲಿ ಡೆವಲಪ್ ಮಾಡ್ತಾರೆ. ಎಕ್ಸಾಂಪಲ್ ನೋಡಿರಿ, ಟೆಸ್ಟೋಸ್ಟಿರಾನ್, ನ್ಯಾನ್ಡ್ರೋಲೋನ್ ಈಸ್ಟರ್ಸ್. ದೀಸ್ ಆರ್ ದ 2 ಮೋಸ್ಟ್ ಪಾಪ್ಯುಲರ್ ಬ್ರ್ಯಾಂಡ್ಸ್ anabolic steroids. Very dangerous, that leads to severe liver damage, kidney damage, organ damage ಆಗೋ ಚಾನ್ಸ್ ಇರ್ತೈತಿ. ಮಯೋಕಾರ್ಡಿಯಲ್ ಇನ್ಫ್ರಾಕ್ಷನ್ ಆಗೋ ಚಾನ್ಸ್ ಇರ್ತೈತಿ. ಕ್ಲಿಯರ್. ಆ್ಯಂಡ್ ಹೈಲಿ ಟಾಕ್ಸಿಕ್ ಫಾರ್ ದ ಲೇಡಿ, ಮೀನ್ಸ್ ಪ್ರೆಗ್ನೆಂಟ್ ವುಮೆನ್, ಭಾಳ ಟಾಕ್ಸಿಕ್. ಆ್ಯಂಡ್ ಆಲ್ಸೋ ಲ್ಯಾಕ್ಟೇಟಿಂಗ್ ವುಮೆನ್. ಎಸ್, ಆ್ಯಂಟಿ ಹೈಪರ್ಟೆನ್ಸಿವ್ ಡ್ರಗ್ಸ್ ಟು ಬಿ ಅವಾಯ್ಡ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ. ಯಾವ ಹೈಪರ್ಟೆನ್ಸಿವ್ ಡ್ರಗ್ಗು ಪ್ರೆಗ್ನೆನ್ಸಿಲೂ ಕೊಡೋಕ್ಕೆ ಬರೋದಿಲ್ಲ. ACE ಇನ್ಹಿಬಿಟರ್ಸ್, ದಟ್ ಈಸ್ ಆ್ಯಂಜಿಯೋಟೆನ್ಸಿನೋಜನ್ ಕನ್ವರ್ಟಿಂಗ್ ಎಂಜೈಮ್ ಕೊಡೋಕ್ಕೆ ಬರೋದಿಲ್ಲ. ದೆನ್ ಆ್ಯಂಜಿಯೋಟೆನ್ಸಿನ್ ರಿಸೆಪ್ಟರ್ ಬ್ಲಾಕರ್ಸು ಕೊಡೋಕ್ಕೆ ಬರೋದಿಲ್ಲ. ACE ಇನ್ಹಿಬಿಟರ್ಸಲ್ಲಿ ಎಕ್ಸಾಂಪಲ್ ರಾಮಿಪ್ರಿಲ್, ಲಿಸಿನೋಪ್ರಿಲ್. ಆ್ಯಂಜಿಯೋಟೆನ್ಸಿನ್ ರಿಸೆಪ್ಟರ್ ಬ್ಲಾಕರ್ಸಲ್ಲಿ ಎಕ್ಸಾಂಪಲ್ ಲೋಸಾರ್ಟನ್, ಓಲ್ಮಿಸಾರ್ಟನ್, ಟೆಲ್ಮಿಸಾರ್ಟನ್ ಕೊಡೋಕ್ಕೆ. ದೀಸ್ ಆಲ್ ಆರ್ ದ ಡ್ರಗ್ಸ್ ವಿಚ್ ಆರ್ ಬ್ಯಾನ್ಡ್ ಫಾರ್ ದ pregnancy ladies, those who are suffering from antihypertension. Then name the antidiuretic agents. ನೋಡ್ರಿ, ಆ್ಯಂಟಿಡಯೂರಿಟಿಕ್ ಹಾರ್ಮೋನ್ ಅದಾವು. ಥಯೋಸೈಡ್ ಡಯೂರಿಟಿಕ್ಸ್, ದಟ್ ಈಸ್ ಅಮಲ್ಯೂರೈಡ್, ಮಿಸಿಲಿನಿಯಸ್ ಆ್ಯಂಡ್ ಇಂಡೋಮೆಥಾಸಿನು ಕೊಡ್ತಾರೆ, ಕಾರ್ಬಾಜಿಮಾಪೈನು ಕೊಡ್ತಾರೆ. ಓಕೆ, ವ್ಯಾಸೋಪ್ರೆಸಿನು, ದೆನ್ ಇದೆಲ್ಲ ಏನು ಆ್ಯಂಟಿಡಯೂರಿಟಿಕ್ ಹಾರ್ಮೋನ್ಸ್ ಇವೆಲ್ಲ. ಎಸ್. ನೆಕ್ಸ್ಟ್ ಈಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಆ್ಯಂಟಿಪ್ಲೇಟ್ಲೆಟ್ ಆ್ಯಂಡ್ ಆ್ಯಂಟಿಕಾಗುಲೆಂಟ್. ವೆರಿ ಇಂಪಾರ್ಟೆಂಟ್ ಇದು. ಸಿಂಪಲು, ಆ್ಯನ್ ಏಜೆಂಟ್ ಯೂಸ್ ಟು ಪ್ರಿವೆಂಟ್ ದ ಫಾರ್ಮೇಷನ್ ಆಫ್ ಬ್ಲಡ್ ಕ್ಲಾಟ್. ಇದಕ್ಕೆ ಆ್ಯಂಟಿಕಾಗುಲೆಂಟ್ ಅಂತ ಹೇಳ್ತೇವೆ. ಕ್ಲಾಟ್ ಮಾಡೋಕ್ಕೆ ಕೊಡೋಲ್ಲ. ಪ್ಲೇಟ್ಲೆಟ್ ಅಂದರೆ ಅ ಪ್ಲೇಟ್ಲೆಟ್ ಬ್ಲಾಕಿಂಗ್ ಡ್ರಗ್ ವಿಚ್ ರೆಡ್ಯೂಸಸ್ ದ ಟೆಂಡೆನ್ಸಿ ಆಫ್ ದ ಪ್ಲೇಟ್ಲೆಟ್ ಇನ್ ಬ್ಲಡ್ ಟು ಕ್ಲಂಪ್. ಬ್ಲಡ್ಡಲ್ಲಿ ಕ್ಲಂಪ್ ಆಗಲಿಕ್ಕೆ ಕೊಡೋದಿಲ್ಲ, ಅದಕ್ಕೆ ಆ್ಯಂಟಿಪ್ಲೇಟ್ಲೆಟ್ ಅಂತೀವಿ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಸ್ಲೋಸ್ ಡೌನ್ ಕ್ಲಾಟಿಂಗ್ ಆ್ಯಂಡ್ ರೆಡ್ಯೂಸ್ ಆಫ್ ಫೈಬ್ರಿನ್ ಫಾರ್ಮೇಷನ್ ಆ್ಯಂಡ್ ಪ್ರಿವೆಂಟ್ ದ ಫಾರ್ಮೇಷನ್ ಆಫ್ ದ ಗ್ರೋತ್ ಆಫ್ ಕ್ಲಾಟ್ಸ್. ಅಂದರೆ ಫೈಬ್ರಿನ್ ಆಗಿಲ್ಲ ಅಂತ ಹೇಳಿದರೆ ಕ್ಲಾಟ್ ಆಗೋಲ್ಲ, ಅದಕ್ಕೆ ಆ್ಯಂಟಿಕಾಗುಲೆಂಟ್ ದೇ ವಿಲ್ ಸ್ಟಾಪ್ ದ ಫಾರ್ಮೇಷನ್ ಆಫ್ ದ ಫೈಬ್ರಿನ್. ಹಿಯರ್ ಆ್ಯಂಟಿಪ್ಲೇಟ್ಲೆಟಲ್ಲಿ ನೋಡಿರಿ, ಪ್ರಿವೆಂಟ್ ಪ್ಲೇಟ್ಲೆಟ್ಸ್ ಫ್ರಮ್ ಕ್ಲಂಪಿಂಗ್ ಟು ಪ್ರಿವೆಂಟ್ ದ ಫಾರ್ಮೇಷನ್ ಆ್ಯಂಡ್ ಗ್ರೋತ್ ಆಫ್ ಕ್ಲಾಟ್ಸ್. ಓಕೆ, ಇಲ್ಲೂ ಸಹ ಪ್ಲೇಟ್ಲೆಟ್ಸ್ ಫಾರ್ಮ್ ಮಾಡಲ್ಲ, ಪ್ರಿವೆಂಟ್ ಮಾಡ್ತೈತೆ ಪ್ಲೇಟ್ಲೆಟ್ಸಿಗೆ. ಪ್ಲೇಟ್ಲೆಟ್ಸ್ ಪ್ರಿವೆಂಟ್ ಆದರೆ ದೇರ್ ಇಸ್ ನೋ ಫಾರ್ಮೇಷನ್ ಆಫ್ ಕ್ಲಾಟ್ಸ್. ದೆನ್ ಯೂಸ್ಡ್ ಫಾರ್ ದ ಕಂಡೀಷನ್ಸ್ ವಿಚ್ ಇನ್ವಾಲ್ವ್ ಸ್ಟ್ಯಾಟಿಸ್ causing the formation of the blood clots. Yes, then used for the condition which involve endothelial damage and platelets sticking to the injured site. Examples ನೋಡೋಣ. ಇಲ್ಲಿ ಹೆಪಾರಿನ್, ವಾರ್ಫರಿನ್, ಡಬಿಗ್ಯಾಟ್ರಿನ್, ದೆನ್ ರಿವಾರೋಕ್ಸಿಬ್ಯಾನ್. ದೀಸ್ ಆಲ್ ಆರ್ ದ ಎಕ್ಸಾಂಪಲ್ಸ್. ಇಲ್ಲಿ ಎಕ್ಸಾಂಪಲ್ಸ್ ನೋಡ್ರಿ, ಆಸ್ಪಿರಿನ್ ಆ್ಯಂಡ್ PYY12 inhibitors used in dual antiplatelet therapy. Clear? These are the difference between antiplatelet anticoagulant. Next one is the mechanism of action on blood vessels. Histamine into mechanism of action in blood vessels. ನೋಡ್ರಿ, ಭಾಳ ಸಿಂಪಲ್ ಇದೆ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನು. ಇಲ್ಲಿ ಬರ್ರಿ, H1 receptors, they will increase the calcium channel. ಓಕೆ, ದೆನ್ ಸ್ಮೂತ್ ಮಸಲ್ ಏನಾಕೈತಿಲ್ಲ, ಕಾಂಟ್ರಾಕ್ಟ್ ಆಕೈತಿ, ಇನ್ಕ್ರೀಸ್ ಕ್ಯಾಪಿಲರಿ ಪರ್ಮಿಯಬಿಲಿಟಿ, ವೈಸಲ್ ಡೈಲೇಟ್ ಆಕವು, ಸೆನ್ಸರಿ ನರ್ವ್ ಎಂಡಿಂಗ್ ಪೇನ್ ಆ್ಯಂಡ್ ಈಚಿಂಗ್. ಭಾಳ ಸಿಂಪಲು. ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಹೆಂಗಿದ್ರದ್ದು, ಹಿಸ್ಟಮೈನ್ ಬ್ಲಡ್ ವೆಸಲ್ಸ್ ಮೇಲೆ ಆ್ಯಕ್ಟ್ ಮಾಡ್ತದೆ ಅಂತ ಹೇಳಿದರೆ, ಡೈರೆಕ್ಟ್ಲಿ ಏನು ಮಾಡ್ತೈತಿ, ಕ್ಯಾಪಿಲರಿ ಪರ್ಮಿಯಬಿಲಿಟಿ ಇನ್ಕ್ರೀಸ್ ಮಾಡ್ತೈತಿ, ವ್ಯಾಸೋ ಡೈಲೇಟ್ ಮಾಡ್ತೈತಿ.
ಇಲ್ಲಿ ನೋಡಿರಿ H2 ರಿಸೆಪ್ಟರ್ಸ್ ಏನು ಮಾಡ್ತಾವೆ, ದೇ ವಿಲ್ ಇನ್ಕ್ರೀಸ್ ದ CAMP ಪಾತ್ವೇ, ಇನ್ಕ್ರೀಸ್ ದ ಗ್ಯಾಸಿಕ್ ಆ್ಯಸಿಡ್ ಸಿಕ್ರೇಷನ್, ದೆನ್ ಬ್ಲಡ್ ವೆಸಲ್ಸ್ ಏನಾಕವು ವ್ಯಾಸೋ ಡೈಲೇಟ್ ಆಕವು, ಇನ್ಕ್ರೀಸ್ ಕ್ಯಾಪಿಲರಿ ಪರ್ಮಿಯಬಿಲಿಟಿ. ದೀಸ್ ಆರ್ ದ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಆನ್ ಹಿಸ್ಟಾಮಾನ್. ಇಷ್ಟು ಎರಡು ಬರೀದ್ರೆ ಸಾಕು. ನೆಕ್ಸ್ಟ್ ಈಸ್ ಓರಲ್ ಕಾಂಟ್ರಾಸೆಪ್ಟಿವ್ಸ್. ಓರಲ್ ಕಾಂಟ್ರಾಸೆಪ್ಟಿವ್ಸ್ ಆ್ಯಂಡ್ರೋಜನ್ಸ್ ಅದಾವು, ದೆನ್ ಪ್ರೊಜಿಸ್ಟ್ರಾನ್ಸ್ ಅದಾವು. ಎಕ್ಸಾಂಪಲ್ ನೋಡಿರಿ, ಲಿವೋನಾರ್ಜಿಸ್ಟ್ರಾಲ್, ಇದು ಇಂಪಾರ್ಟೆಂಟು. ದೀಸ್ ಆಲ್ ದ ಎಕ್ಸಾಂಪಲ್ಸ್. ಯಾವ್ದಾರು ಒಂದು 4-5 ಭಾಳ ಅಂದ್ರೆ 5 ನೆನಪಿಡ್ಕೋಬೇಕು. ಎಸ್. ದೆನ್ ಎನ್ಲಿಸ್ಟ್ ಆ್ಯಂಟಿಕಾಗುಲೆಂಟ್ಸ್. ಆ್ಯಂಟಿಕಾಗುಲೆಂಟ್ಸ್ ಎನ್ಲಿಸ್ಟ್ ಮಾಡ್ಬೇಕಂತ ಹೇಳಿದರೆ ಒಂದು ಪೇರೆಂಟಲ್ ಆ್ಯಂಟಿಕಾಗುಲೆಂಟ್ಸ್ ಅದಾವು, ಓರಲ್ ಆ್ಯಂಟಿಕಾಗುಲೆಂಟ್ಸ್. ಪರ್ಟಿಕ್ಯುಲರ್ ಕೇಳ್ತಾರೆ ರೀ ಅವರು, ಎನ್ಲಿಸ್ಟ್ ಓರಲ್ ಆ್ಯಂಟಿಕಾಗುಲೆಂಟ್ಸ್ ಅಂತ ಕೇಳ್ತಾರೆ, ಅಥವಾ ಎನ್ಲಿಸ್ಟ್ ಪೇರೆಂಟ್ರಲ್ ಆ್ಯಂಟಿಕಾಗುಲೆಂಟ್ಸ್. ಪೆರೆಂಟ್ರಲಲ್ಲಿ ಹೆಪ್ಯಾರಿನ್ನು, ಲೋ ಮೊಲ್ಯುಕ್ಯುಲರ್ ವೇಟ್ ಹೆಪ್ಯಾರಿನ್ಸು, ದೆನ್ ಅರಗಾಟ್ರೋಬ್ಯಾನು, ದೀಸ್ ಆಲ್ ಆರ್ ದ ಟೈಪ್ ಆಫ್ ಆ್ಯಂಟಿಕಾಗುಲೆಂಟ್ಸ್. ಓರಲಲ್ಲಿ ನೋಡಿರಿ ವಾರ್ಫ್ರಿನ್ ಸೋಡಿಯಮ್ಮು, ದೆನ್ ನಿಮ್ಮದು ಡೆಬಿಗ್ಯಾಟ್ರಾನು, ದೆನ್ ರಿವಾರೋಕ್ಸಿಬ್ಯಾನ್, ದೀಸ್ ಆಲ್ ಆರ್ ದ ಎಕ್ಸಾಂಪಲ್. ಮೂರು ನೆನಪಿಡ್ಕರಿ ಸಾಕು. ದೆನ್ ಕ್ಲಿನಿಕಲ್ ಯೂಸ್ ಆಫ್ ಆಂಡೆನ್ಸಿಟ್ರಾನ್. ಆಂಡೆನ್ಸಿಟ್ರಾನ್ ಈಸ್ ಯೂಸ್ ಟು ಪ್ರಿವೆಂಟ್ ನೌಸಿಯಾ ಆ್ಯಂಡ್ ವಾಮಿಟಿಂಗ್. ವಾಮಿಟಿಗೆ ನೌಸಿಯಾಗೆ ಕೊಡ್ತಾರೆ ಇದು. ಟ್ರಾವೆಲಿಂಗ್ ಅಲ್ಲಿ ಒಬ್ಬರಿಗೆ ವಾಮಿಟ್ ಹಾಕೋದು ನೋಡಿರಿ, ಅವಾಗ ನಾವು ಇದು ಆಂಡೆನ್ಸಿಟ್ರಾನ್ ಕೊಟ್ಟರೆ ದೀಸ್ ಆಂಡೆನ್ಸಿಟ್ರಾನ್ ವಿಲ್ ಸ್ಟಾಪ್ ದ್ಯಾಟ್ ವಾಮಿಟಿಂಗ್, ಓಕೆ, ಬೈ ಬೈಂಡಿಂಗ್ ಟು ದ specific receptors. Then adverse effect and uses of the sulfonide ureas. Sulfonide ureas actually ಇದು ಹೈಪೋಗ್ಲೈಸಿಮಿಕ್ ಎಫೆಕ್ಟ್ ತೋರಿಸ್ತೈತಿ. ಅಂದರೆ ಅಡ್ವರ್ಸ್ ಎಫೆಕ್ಟ್ ಅಂದರೆ ಟೈಪ್ 2 ಡಯಾಬಿಟಿಸ್ ಮಿಲಿಟಸ್ ಟ್ರೀಟ್ ಮಾಡೋಕ್ಕೆ ಕೊಡ್ತಾರೆ ಸಲ್ಫೋನೈಡ್ ಯೂರಿಯಾಸ್. ಎಕ್ಸಾಂಪಲು ನಿಮ್ಮದು ಮೆಟ್ಫಾರ್ಮಿನು, ದೆನ್ ಪಯೋಗ್ಲಿಟಿಸನು, ಇವೆಲ್ಲ ಎಕ್ಸಾಂಪಲ್. ಅಡ್ವರ್ಸ್ ಎಫೆಕ್ಟ್ ನೋಡಿದ್ರೆ ಹೈಪೋಗ್ಲೈಸಿಮಿಯಾ ಅಂದರೆ ಏಕ್ದಮ್ ಅಂದರೆ ಭಾಳ ಯೂಸ್ ಮಾಡಿದರೆ ಟಾಕ್ಸಿಕ್ ಆದರೆ ಇದೇನಾಕೈತಿ ಹೈಪೋಗ್ಲೈಸಿಮಿಯಾ, ಗ್ಲುಕೋಸ್ ಲೆವೆಲ್ ಕೆಳಗಡೆ ಬಿಟ್ಬಿಡ್ತೈತಿ. ದೆನ್ ನೌಸಿಯಾ, ವಾಮಿಟಿಂಗ್, ಹೆಡ್ಏಕ್ ಕಾಮನ್ ಇವೆಲ್ಲ. ಯೂಸಸ್ ನೋಡಿರಿ ಟ್ರೀಟ್ಮೆಂಟ್ ಫಾರ್ ಟೈಪ್ 2 ಡಯಾಬಿಟಿಸ್ ಮಿಲಿಟಸಲ್ಲಿ ಪ್ರಿಫರ್ ಮಾಡ್ತೇವೆ. ನೆಕ್ಸ್ಟ್ 18 ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಆಫ್ ವ್ಯಾಸೋಪ್ರೆಸಿನ್. ನಿಮಗೆ ಹೇಳಿದ್ದೆ ನಾನು ನೋಡಿರಿ, ವ್ಯಾಸೋಪ್ರೆಸಿನ್ ಈಸ್ ಎಸೆನ್ಷಿಯಲ್ ಫಾರ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಹೋಮಿಯೋಸ್ಟಾಟಿಸ್, ಆ್ಯಕ್ಟಿಂಗ್ ವಿಯಾ ದ ಕಿಡ್ನಿ ಟು ರೆಗ್ಯುಲೇಟ್ ವಾಟರ್ ರಿಅಬ್ಸಾರ್ಪ್ಷನ್, ಆನ್ ದ ವ್ಯಾಸ್ಕುಲೇಷರ್ ಟು ರೆಗ್ಯುಲೇಟ್ ಸ್ಮೂತ್ ಮಸಲ್ ಟೋನ್. ಏನಿಲ್ಲ, ವಾಟರ್ ರಿಅಬ್ಸಾರ್ಪ್ಷನ್ ಮಾಡ್ತದೆ ಕಿಡ್ನಿದಿಂತ ವ್ಯಾಸೋಪ್ರೆಸಿನ್, ಓಕೆ. ದೀಸ್ ಆರ್ ದ ವೆರಿ ಇಂಪಾರ್ಟೆಂಟ್ ಒನ್. ದೆನ್ ಟೈಪ್ಸ್ ಆಫ್ ಪ್ರೋಸ್ಟಾಗ್ಲ್ಯಾಂಡಿನು. ಟೈಪ್ 1 ಮೀನ್ದು 2 ಟೈಪ್ಸ್ ಆಫ್ ಪ್ರೋಸ್ಟಾಗ್ಲ್ಯಾಂಡಿನ್ ಅದಾವು. ಒನ್ ಪ್ರೋಸ್ಟಾನಾಯ್ಡ್ಸ್, ದೆನ್ ಲ್ಯೂಕೋಟ್ರೈನ್ಸ್. ಲ್ಯೂಕೋಟ್ರೈನ್ಸಲ್ಲಿ ನೀವು ರಿಸೆಪ್ಟರ್ಸ್ ನೋಡಿದ್ರಿ. ದೆನ್ ಪ್ರೋಸ್ಟಾನಾಯ್ಡ್ಸಲ್ಲಿ ಪ್ರೋಸ್ಟಾಗ್ಲ್ಯಾಂಡಿನ್ಸು, ದೆನ್ ಪ್ರೋಸ್ಟಾಸೈಕ್ಲಿನು, ದೆನ್ ಥ್ರೋಂಬೋಕ್ಸೆನೀನ್ಸ್. ದೀಸ್ ಆರ್ ದ ಸಮ್ ಕ್ಲಾಸಿಫಿಕೇಶನ್ಸ್. Then therapeutic use of a 5-hydroxythiamine antagonist, that is 5-HT antagonist, okay, used in allergic, appetite stimulant, ಹೊಟ್ಟೆ ಹಶು ಮಾಡ್ತೈತಿ ಇದು. ದೆನ್ ಪ್ರಿವೆಂಟ್ ವಾಮಿಟಿಂಗ್, ಸೆರೋಟೋನಿನ್ ಸಿಂಡ್ರೋಮಲ್ಲಿ ಕೊಡ್ತಾರೆ 5-HT antagonist. ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಆಫ್ ಸ್ಟ್ಯಾಟಿನ್ಸು. ದೀಸ್ ಆರ್ ಆಲ್ಸೋ ಯೂಸ್ ಫಾರ್ ದ ಪ್ರಿವೆನ್ಷನ್ ಆಫ್ ದ ಕೊಲೆಸ್ಟ್ರಾಲ್ ಅಥವಾ ಟ್ರೈಗ್ಲಿಸರೈಡ್ ಲೆವೆಲ್ ಡಿಕ್ರೀಸ್ ಮಾಡ್ಲಿಕ್ಕೆ ಕೊಡ್ತಾರೆ. ಭಾಳ ಸಿಂಪಲ್ಲು, ಇಲ್ಲಿಗೆ ಬರ್ರಿ. ಸ್ಟ್ಯಾಟಿನ್ಸ್, ದೀಸ್ ಆರ್ ದ ಬಿಂಪಿಡೋನಿಕ್ ಆ್ಯಸಿಡ್, ಇಟ್ ಈಸ್ ಒನ್ ಸ್ಟ್ಯಾಟಿನ್. ಡಿಕ್ರೀಸ್ ಕೊಲೆಸ್ಟ್ರಾಲ್ ಸಿಂಥಸೈಸ್ ಡಿಕ್ರೀಸ್ ಮಾಡ್ತೈತಿ, ಡಿಕ್ರೀಸ್ ಇನ್ ಹೆಪ್ಯಾಟಿಕ್ ಕೊಲೆಸ್ಟ್ರಾಲ್, ದೆನ್ ಇನ್ಕ್ರೀಸ್ ಇನ್ ಹೆಪ್ಯಾಟಿಕ್ LDL ರಿಸೆಪ್ಟಾರ್ಸ್, ಆ್ಯಕ್ಚುಲಿ ಡಿಕ್ರೀಸ್ ಇನ್ ದ ಲೋ ಡೆನ್ಸಿಟಿ ಲೆವೆಲ್ ರಿಸೆಪ್ಟಾರ್. ಇಷ್ಟು ಬರೀರಿ ಸಾಕು. ಎಲ್ಲರಿಗೆ ಬರಿ ಅಂತ ಹೇಳಿದರೆ ಫಸ್ಟು ಇದು ಸ್ಟ್ಯಾಟಿನ್ಸ್, ಡಿಕ್ರೀಸ್ ಇನ್ ಕೊಲೆಸ್ಟ್ರಾಲ್ ಸಿಂಥಸಿಸ್, ಡಿಕ್ರೀಸ್ ಇನ್ ಹೆಪ್ಯಾಟಿಕ್ ಕೊಲೆಸ್ಟ್ರಾಲ್, ಇಸ್ ಬರೀರಿ. ಲಾಸ್ಟಿಗೆ ಡಿಕ್ರೀಸ್ ಇನ್ ದ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಬರೀದರೆ ಸಾಕು. ಕ್ಲಿಯರ್? ಇದು ಇನ್ಕ್ರೀಸ್ ಏನಿದೆಯಲ್ಲ, ಇದು ಲಾಸ್ಟಿಂದು ಇನ್ಕ್ರೀಸ್ ಇನ್ ಹೆಪ್ಯಾಟಿಕ್ LDL ರಿಸೆಪ್ಟರ್ಸ್ ಇದೆಯಲ್ಲ, ಇದು ರಿಸೆಪ್ಟರ್ಸ್ ಕಾಟ್ ಹೊಡಿರಿ ನೀವು. ಡಿಕ್ರೀಸ್ ಇನ್ ಹೆಪ್ಯಾಟಿಕ್ LDL ಅಂದ್ರಿ, ಅಂದರೆ ಅಲ್ಲಿ ಮುಂದೆಲ್ಲ ಡಿಕ್ರೀಸ್ ಆಕತಿ. ಇಲ್ಲ ಐತೆ ಒಂದು ಪಾಯಿಂಟು, ಅದು ಮಿಸ್ ಆಗಿದೆ. ಇದು ಇನ್ಕ್ರೀಸ್ ಇನ್ ಹೆಪ್ಯಾಟಿಕ್ LDL ರಿಸೆಪ್ಟರ್ ಇದೆಯಲ್ಲ, ಅದ್ರ ಕೆಳಗಡೆ ಡಿಕ್ರೀಸ್ ಇನ್ ದ ಲೋ ಡೆನ್ಸಿಟಿ ಲೈಪೋಪ್ರೋಟೀನ್ ಬರಬೇಕಿತ್ತು, ಅದರಲ್ಲಿ ಬಂದಿಲ್ಲ. ಅದಕ್ಕೆ ನೀವು ಡೈರೆಕ್ಟ್ ಏನು ಮಾಡಿದ್ರಿ, ಡಿಕ್ರೀಸ್ ಇನ್ ಹೆಪ್ಯಾಟಿಕ್ ಕೊಲೆಸ್ಟ್ರಾಲ್ ಅಂತ ಬರೀದು. ದೇರ್ ಫೋರ್ ಡಿಕ್ರೀಸ್ ಇನ್ ಹೆಪ್ಯಾಟಿಕ್ LDL ಅಂದರೆ ಲೋ ಅಂದರೆ ಲೋ ವೇಟು ಲೋ ಡೆನ್ಸಿಟಿ ಲೈಪೋಪ್ರೋಟೀನ್. ಇಷ್ಟು ಬರೀರಿ ಸಾಕು. ದೆನ್ ನೇಮ್ ದ ಹಾರ್ಮೋನ್ಸ್ ರೆಗ್ಯುಲೇಟಿಂಗ್ ಕ್ಯಾಲ್ಶಿಯಂ ಪ್ಲಾಸ್ಮಾ ಲೆವೆಲ್. ಮೇನ್ಲಿ 3 ಹಾರ್ಮೋನ್ಸ್ ಅದಾವೆ ರೀ. ಪ್ಯಾರಾಥೈರಾಯ್ಡ್ ಹಾರ್ಮೋನ್, ದೆನ್ ಡೈಹೈಡ್ರಾಕ್ಸಿ, ದಟ್ ಈಸ್ ವಿಟಮಿನ್ D3 ಅಂತ ಹೇಳಿ ಕರಿತೀವಿ. ದೆನ್ ಕ್ಯಾಲ್ಸಿಟೋನಿನ್, ಓಕೆ, ದಿಸ್ ಈಸ್ ಕ್ಯಾಲ್ಸಿಟೋನಿನ್. CALCITONIN, ಕ್ಯಾಲ್ಸಿಟೋನಿನ್ ಅಂತ ಕರಿತೀವಿ. ದೀಸ್ ಆರ್ ದ 3 ಹಾರ್ಮೋನ್ಸ್ ದಟ್ ಈಸ್ ಕ್ಯಾಲ್ಶಿಯಂ ಪ್ಲಾಸ್ಮಾ ಲೆವೆಲ್ಗೆ ರೆಗ್ಯುಲೇಟ್ ಮಾಡ್ತಾವೆ, ಓಕೆ. ದೆನ್ ಟ್ರೀಟ್ಮೆಂಟ್ ಆಫ್ ಗೌಟ್ ಟ್ರೀಟ್ಮೆಂಟಲ್ಲಿ ಮೇನ್ಲಿ NSAID ಕೊಡ್ತೇವೆ. NSAID ಭಾಳಷ್ಟು ಎಕ್ಸಾಂಪಲ್ ಅದಾವೆ, ಓಕೆ. ನ್ಯಾಪ್ರಾಕ್ಸಿನ್, ಇಂಡೋಮೆಥಾಸಿನ್, ಡೈಕ್ಲೋಫಿನಾಕ್, ಇಸೋಕ್ಲೋಫಿನಾಕ್, ದಟ್ ಈಸ್ ದೀಸ್ ಆರ್ ದ ಕಾಮನ್ NSAID. ದೆನ್
ಕಾರ್ಟಿಕೋಸ್ಟೆರಾಯ್ಡ್ಸ್ ಪ್ರೆಡ್ನಿಸುಲೋನ್ ಬರೀರಿ. ಓಕೆ, 4-5 ಎಕ್ಸಾಂಪಲ್ ಕೊಟ್ಟು ಒಂದು 5 to 6 ಎಕ್ಸಾಂಪಲ್ಸ್ ಬರೀರಿ ಸಾಕು. ದೆನ್ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಆಫ್ ಅ ಪಯೋಗ್ಲಿಟಜೋನ್. Pioglitazone improves the glycemic control in people with type 2 diabetes by improving insulin sensitivity through its action at PPAR gamma 1 and PPAR gamma 2 and affects lipid metabolism through action at PPAR alpha. ಸಿಂಪಲು, ಇದು ಗ್ಲೈಸಿಮಿಕ್ ಕಂಟ್ರೋಲಿಗೆ ಇಂಪ್ರೂವ್ ಮಾಡ್ತೈತಿ ಟೈಪ್ 2 ಡಯಾಬಿಟೀಸಲ್ಲಿ. ಆ್ಯಂಡ್ ಮತ್ತು ಇನ್ಸುಲಿನ್ ಸೆನ್ಸಿಟಿವಿಟಿ ಇಂಪ್ರೂವ್ ಮಾಡ್ತೈತಿ. ಇಷ್ಟೇ ನೆನಪಿಡ್ಕರಿ. ಓಕೆ, ಪಯೋಗ್ಲಿಟಜೋನ್ ಇಂಪ್ರೂವ್ಸ್ ದ ಗ್ಲೈಸಿಮಿಕ್ ಕಂಟ್ರೋಲ್. ಇಲ್ಲಿ ಶುಗರ್ ಲೆವೆಲ್ ಟೈಪ್ 2 ಡಯಾಬಿಟೀಸಲ್ಲಿ ಕೊಡ್ತಾರೆ ಇದು. ಆ್ಯಂಡ್ ಆಲ್ಸೋ ಇಟ್ ಇಂಪ್ರೂವ್ಸ್ ದ ಇನ್ಸುಲಿನ್ ಸೆನ್ಸಿಟಿವಿಟಿ. ಇನ್ಸುಲಿನ್ ಸೆನ್ಸಿಟಿವಿಟಿನೂ ಇಲ್ಲೇ ಇಂಪ್ರೂವ್ ಮಾಡ್ತಾಯಿದ್ದು. ಯಾವುದು? ಪಯೋಗ್ಲಿಟಜೋನ್ ಇಟ್ ಇಂಪ್ರೂವ್ಸ್ ದ ಇನ್ಸುಲಿನ್ ಸೆನ್ಸಿಟಿವಿಟಿ. ಓಕೆ, ನೋಡಿರಿ, ಆ್ಯಕ್ಚುಲಿ ಶುಗರ್ ಡೌನ್ ಆದ್ರೇ ಇದೆಲ್ಲ ಪ್ರಾಬ್ಲಮ್ ಬರೋದು. ಓಕೆ, ಡೌನ್ ಆದರೆ, ಹೈ ಆದರೆ, ವೇರಿಯೇಷನ್ ಆದರೆ ಶುಗರ್ ಲೆವೆಲಲ್ಲಿ ಇದೆಲ್ಲ ಇಂಪ್ರೂವ್ ಮಾಡ್ತೈತಿ. ಯಾವುದು? ಪಯೋಗ್ಲಿಟಜೋನ್ ಟೈಪ್ 2 ಬೈ ಇಂಪ್ರೂವಿಂಗ್ ದ ಇನ್ಸುಲಿನ್ ಸೆನ್ಸಿಟಿವಿಟಿ ಒಂದನೇ ಪ್ರಕಾರ. Yes, next one is the mechanism of action of sulfonylureas. Sulfonylureas and meglitinides, they are directly stimulate release of insulin from the pancreatic beta cells and thereby lower blood glucose concentration. ಅಂದರೆ ಸಲ್ಫೋನೈಲ್ಯೂರಿಯಾಸ್ ಏನಿದಾವಲ್ಲ, ದೇ ಡೈರೆಕ್ಟ್ಲಿ ಸ್ಟಿಮ್ಯುಲೇಟ್ ಮಾಡ್ತಾವೆ ಇನ್ಸುಲಿನಿಗೆ ಫ್ರಮ್ ಪ್ಯಾನ್ಕ್ರಿಯಾಟಿಕ್ ಬಿಟಾ ಸೆಲ್ಸು. ಪ್ಯಾನ್ಕ್ರಿಯಾಟಿಕ್ ಬಿಟಾ ಸೆಲ್ಸಿಗೆ ಹೇಳ್ತಾವೆ ಇನ್ಸುಲಿನ್ ಸಿಕ್ರೆಟ್ ಮಾಡು. ಓಕೆ, ದೆನ್ ಇನ್ಸುಲಿನ್ ಸಿಕ್ರೆಟ್ ಆಕೈತಿ, ಆಟೋಮೆಟಿಕ್ಲಿ ಬ್ಲಡ್ ಗ್ಲೂಕೋಸ್ ಲೆವೆಲ್ ಡಿಕ್ರೀಸಸ್. ನೆಕ್ಸ್ಟ್ ಈಸ್ 26 ಆ್ಯಂಟಿ ರುಮ್ಯಾಟಿಕ್ ಡ್ರಗ್ಸ್ ಕ್ಲಾಸಿಫಿಕೇಷನ್. ಭಾಳ ಸಿಂಪಲ್ ಕ್ಲಾಸಿಫಿಕೇಷನ್ಸ್, ಏನಿಲ್ಲ, ನೆನಪಿಡ್ಕೋಬೇಕಷ್ಟೇ ನೀವು. ಸೈಕ್ಲೋಸ್ಪೋರಿನು ಯಾವ್ಯಾವ ಈಸಿ ಅದಾವು, ಮಿಥೋಟ್ರ್ಯಾಕ್ಸೇಟ್ ಅದು ನೆನಪಿಡ್ಕರಿ ಸಾಕು ನೀವು. ದೆನ್ ಗ್ಲೂಕೋಕಾರ್ಟಿಕಾಯ್ಡ್ಸು, ಇದೆಲ್ಲ ನೆನಪಿಡ್ಕೊಂಡು ಬರೀರಿ. 6 to 7 ಡ್ರಗ್, ಭಾಳ 5 ಡ್ರಗ್ಸ್ ಆರ್ ಮೋರ್ ದೆನ್ ಇನಫ್. ಓಕೆ, ಆ್ಯಂಟಿ ರುಮ್ಯಾಟಿಕ್ ಡ್ರಗ್ಸ್ ಕೇಳಿದರೆ 5 ಡ್ರಗ್ಸ್ ಸಾಕು. ಓಕೆ, ಆ್ಯಂಟಿ ರುಮ್ಯಾಟಿಕ್ ಡ್ರಗ್ಸ್ ಹಿಂಗೆ ಕೇಳಿದರೆ ಮೊದಲೇನು ಆ್ಯಂಟಿ ರುಮ್ಯಾಟಿಕ್ ಅಂದರೆ ಏನು ಬರೀರಿ. ಮೀನ್ಸ್ ದೀಸ್ ಆರ್ ದ ಡ್ರಗ್ಸ್ ವಿಚ್ ಆರ್ ಯೂಸ್ ಟು ಟ್ರೀಟ್ ದ ರುಮ್ಯಾಟಿಡ್ ಆರ್ಥ್ರೈಟಿಸ್. ಕ್ಲಿಯರ್, ಅದರಲ್ಲಿ ಇರ್ತೈತಿ. ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್ ಆಫ್ ಟೋಕೋಲೈಟಿಕ್ಸ್, ಅವರ್ ಲಾಸ್ಟ್ ಕ್ವಶನ್ ನೋಡಿರಿ. ಮೇನ್ಲಿ ಟೋಕೋಲೈಟಿಕ್ಸ್ ಏನಂದರೆ ಇದು ಡಿಲೇ ಮಾಡೋಕ್ಕೆ ಕೊಡ್ತಾರೆ. ಡಿಲೇ ಅಂದರೆ ಪ್ರೆಗ್ನೆನ್ಸಿ ಡಿಲೇ ಮಾಡೋಕ್ಕೆ ಕೊಡ್ತಾರೆ. ಕೆಲವೊಬ್ಬರು ಬೇಬಿ ಡಿಫೆಕ್ಟ್ ಆಗಿ ಹುಟ್ಟೋರೋದು ಚಾನ್ಸ್ ಭಾಳ. ಅಂದರೆ ಒಬ್ಬೊಬ್ಬರು ಜಲ್ದಿ ಬರ್ತ್ ಆಗಿಬಿಡ್ತಾರೆ. ಓಕೆ, ಜಲ್ದಿ ಎಕ್ದಮ್. ಈಗ ಫಾರ್ ಎಕ್ಸಾಂಪಲ್ 9 ಮಂತಿಗೆ ಆಗಲ್ಲ ಅವರು, 4 ಮಂತು, 6 ಮಂತು, 5 ಮಂತು. ಆ ಟೈಮಿಗೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇದು ಟೋಕೋಲೈಟಿಕ್ಸ್ ಥರ ಡ್ರಗ್ ಕೊಡ್ತಾರೆ. ಈ ಟೋಕೋಲೈಟಿಕ್ಸ್ ಏನು ಮಾಡ್ತಾರೆ, ದೇ ವಿಲ್ ಡಿಲೇಟ್ ದ ಪ್ರೆಗ್ನೆನ್ಸಿ. ಪ್ರೀ ಮ್ಯಾಚ್ಯೂರ್ ಲೇಬರ್ ಆಗೋಕ್ಕೆ ಕೊಡೋದಿಲ್ಲ. ಓಕೆ, ಡಿಲೇ ಮಾಡ್ತಾರೆ. ಅಂದರೆ 9 ತಿಂಗಳಿಗೆ ಆಗಿರಬೇಕು, 8 ತಿಂಗಳಿಗಾದರೂ ಏನು ಪ್ರಾಬ್ಲಮ್ ಇಲ್ಲ. ಆದರೆ 6 ತಿಂಗಳ, 5ನೇ ತಿಂಗಳ, 6ನೇ ತಿಂಗಳ ಅಲ್ಲಿ ಡೆವಲಪ್ಮೆಂಟ್ ಆಗಿರಲ್ಲ. ಅದಕ್ಕೆ ದಿಸ್ ಟೈಪ್ ಆಫ್ ಟೋಕೋಲೈಟಿಕ್ಸ್ ಆರ್ ಗಿವನ್. ಮೆಕ್ಯಾನಿಸಮ್ ನೋಡಿದ್ರೆ ಆ್ಯಕ್ಟಿವೇಷನ್ ಆಫ್ ಇಂಟ್ರಾಸೆಲ್ಯುಲರ್ ಎಂಜೈಮ್ಸ್. ಓಕೆ, ಇದು ಏನು ಮಾಡ್ತೈತಿ ಟೋಕೋಲೈಟಿಕ್ಸು, they will activate the intracellular enzymes like protein kinase, CAMP. They will decrease the intracellular free calcium, then inhibits activation of the MLCK, reduce interaction of actin and myosin, and smooth muscle relax ಮಾಡ್ತಾವೆ. ಸ್ಮೂತ್ ಮಸಲ್ reduce the action and they will reduce the smooth muscle relaxation. Okay, these all are the mechanism of action of tocolytics. Yes, these are the 27 important questions with notes of 2 marks in pharmacology 2. Clear? Thank you.